ಸೊ ಈ ಕ್ವೆಶ್ಚನ್ ಅಲ್ಲಿ ನಮಗೆ 3 ಐಡೆಂಟಿಕಲ್ ಸಿಲಿಂಡರ್ಸ್ ಕೊಟ್ಟಿದ್ದಾರೆ. ಐಡೆಂಟಿಕಲ್ ಅಂತಂದ್ರೆ ಅರ್ಥ 3ದು ರೇಡಿಯಸ್ ಸೇಮ್, 3ದು ಡೆನ್ಸಿಟಿ ಸೇಮ್ ಇದೆ. ಅಂಡ್ ಯಾಕಂದ್ರೆ ಈಚ್ ಬಾರ್ಸ್ ವೇಯಿಂಗ್ ಡಬ್ಲ್ಯೂ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ 3ದು ಮಾಸ್ ಕೂಡ ಏನಾಗುತ್ತೆ ನಮಗೆ ಸೇಮ್ ಆಗುತ್ತೆ. ಸೊ ರೈಟ್ ಎಂ ಎಂ. ಸೊ ಇದನ್ನ ಸೊ ಏನು ಎರಡರ ಮಧ್ಯೆ ಏನು ಫ್ರಿಕ್ಷನ್ ಇಲ್ಲ. ಸೊ ಮೂರು ಮಧ್ಯೆ ಕೂಡ ಏನು ಫ್ರಿಕ್ಷನ್ ಇಲ್ಲ. ಅಂಡ್ ದೇರ್ ಇಸ್ ಇವಾಗ ಇದನ್ನ ವಿಲ್ ಕಾಲ್ ಇಟ್ ಆಸ್ ಸಿಲಿಂಡರ್ 1, ಸಿಲಿಂಡರ್ 2, ಸಿಲಿಂಡರ್ 3. ಸೊ ಸಿಲಿಂಡರ್ 1 ಮತ್ತೆ ಸಿಲಿಂಡರ್ 2 ಮಧ್ಯೆ ನಮಗೆ ನಾರ್ಮಲ್ ಮಾತ್ರ ಇದೆ. ಅಂಡ್ ಸಿಲಿಂಡರ್ 1 ಮತ್ತೆ ಸಿಲಿಂಡರ್ 3 ಮಧ್ಯೆ ಕೂಡ ನಾರ್ಮಲ್ ಫೋರ್ಸ್ ಇದೆ. ಸಿಲಿಂಡರ್ 2 ಮತ್ತೆ ಸಿಲಿಂಡರ್ 3 ಮಧ್ಯೆ ಕೂಡ ನಾರ್ಮಲ್ ಫೋರ್ಸ್ ಇದೆ. ಈ ನಾರ್ಮಲ್ ವಿಲ್ ಕಾಲ್ ಇಟ್ ಆಸ್ N1, ಈ ನಾರ್ಮಲ್ as N2, ಅಂಡ್ ಸಿಲಿಂಡರ್ 2 ಮತ್ತೆ ಸಿಲಿಂಡರ್ 3 ಮಧ್ಯೆ ನಾರ್ಮಲ್ ಫೋರ್ಸ್ ನ N3 ಅಂತ ಕರೀತಾರೆ. ಸೊ ಇವಾಗ ನಮ್ಗೆ ಇವಾಗ ಇದು ಸೆಪರೇಟ್ ಆಗಬಾರ್ದು. ಅಂದ್ರೆ ಇವೆರಡು ಸೆಪರೇಟ್ ಆಗಬಾರ್ದು ಅಂತಂದ್ರೆ ಯಾವುದು 2 ಮತ್ತೆ 3 ಸೆಪರೇಟ್ ಆಗಬಾರ್ದು ಅಂತಂದ್ರೆ ಮಿನಿಮಮ್ ಫೋರ್ಸ್ ಎಷ್ಟಿಡಬೇಕು ಅಂತ ಕೇಳ್ತಿದ್ದಾರೆ. ಈ ಫೋರ್ಸ್ ಅಂಡ್ ಈ ಕಡೆಯಿಂದ ಸೇಮ್ ಫೋರ್ಸ್. ಸೊ ಟು ಕೀಪ್ ದೆಮ್ ಟುಗೆದರ್ ಅಂದರೆ ಇವು ಮೂರನ್ನು ಸೆಪರೇಟ್ ಆಗಕ್ ಬಿಡಬಾರ್ದು ಅಂತಂದ್ರೆ 2 ಮತ್ತೆ 3 ಮಧ್ಯೆ ಕಾಂಟ್ಯಾಕ್ಟ್ ಆಗದೆ ಇರೋ ತರ ನೋಡ್ಕೋಬೇಕು. ಸೊ ಮಿನಿಮಮ್ ಫೋರ್ಸ್ required so that 2 and 3 will not separate. ಸೊ ಎಷ್ಟಿರ್ಬೇಕು ಅಂತ. ಸೊ ಹಾಗಾದ್ರೆ 2 ಮತ್ತೆ 3 ಅಲ್ಲಿ ಯಾವ್ದಾರ ಒಂದ್ರದ್ದು ನಾವು ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. ಸೊ ದಿಸ್ ಇಸ್ 2 ಸೆಕೆಂಡ್ ಸಿಲಿಂಡರ್. ಸೊ ಎಫ್ ಸಪ್ಲೈ ಮಾಡಿದ್ರೆ ಅಂಡ್ N3 ನ ಡೈರೆಕ್ಷನ್ ಅಪ್ಲೈ ಮಾಡಿದ್ರೆ W is acting downwards and N1 is acting this direction. And N1 ಬರಿಬೇಕಾದ್ರೆ ನೋಡಿ ನಾವು ಈ ಮೂರು ಸ್ಪಿಯರ್ ಕನ್ಸಿಡರ್ ಮಾಡ್ಕೊಂಡ್ರೆ the normal force has to pass through the centers of the cylindrical surface. ಅಂದ್ರೆ ನಾವು ಮೂರು ಸೆಂಟರ್ನು ಕೂಡ ನಾವು ಬರೆದ್ರೆ they will form an equilateral triangle. ಯಾಕೆ equilateral triangle ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸೆಂಟರ್ಸ್ ಅಲ್ವಾ. ಸೊ ಐಡೆಂಟಿಕಲ್ ಆಗಿರೋದ್ರ ರೇಡಿಯಸ್ ಸೇಮ್ ಇರುತ್ತೆ. ಸೊ ಈ ರೇಡಿಯಸ್ 2r ಅಂತ ಅನ್ಕೊಂಡ ಈ ರೇಡಿಯಸ್ 2r ಆದ್ರೆ ಈ ರೇಡಿಯಸ್ ಕೂಡ 2r. ಸೊ therefore ಈ ಆಂಗಲ್ 60 ಡಿಗ್ರಿ. ಸೊ ನಾರ್ಮಲ್ ಫೋರ್ಸಸ್ ಹಿಂಗ್ ಆಕ್ಟ್ ಆಗ್ತದೆ ಅಲಾಂಗ್ ದೀಸ್ ಲೈನ್ಸ್ ಅಂಡ್ ನಾರ್ಮಲ್ ಫೋರ್ಸಸ್ ಅಲಾಂಗ್ ದೀಸ್ ಲೈನ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅಲಾಂಗ್ ದಿಸ್ ಲೈನ್ ನಾವು N1 ಬರಿಬಹುದು ಅಂಡ್ ಅಲಾಂಗ್ ದಿಸ್ ಲೈನ್ ನಾವು N2 ಬರಿಬಹುದು ಅಂಡ್ ಅಲಾಂಗ್ ದಿಸ್ ಲೈನ್ ನಾವು N3 ಬರಿಬಹುದು. N1 ಹಾಗಾದ್ರೆ ನೋಡಿ N1 ಹಾಗಾದ್ರೆ angle made with horizontal is 60 degrees. That means ನಾವು ಈ ಆಂಗಲ್ ಮಾತಾಡ್ತಿರೋದು 60 degrees. ಓಕೆ. ಸೊ ಇವಾಗ ನಾವು ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಸೊ ವಿ ಕ್ಯಾನ್ ರೈಟ್ ನೋಡಿ N3 ಈ ಕಡೆ ಇದೆ, N1 ಈ ಕಡೆ ಇದೆ. ಸೊ N1 ನ ನಾವು ರಿಸಾಲ್ವ್ ಮಾಡಿದ್ರೆ ಈ ಕಡೆ ವಿ ಆರ್ ಗೆಟಿಂಗ್ N1 cos 60 ಅಂಡ್ ಈ ಕಡೆ ವಿ ಆರ್ ಗೆಟಿಂಗ್ N1 sin 60. ಸೊ ಈಕ್ವಿಲಿಬ್ರಿಯಂ ಇರಬೇಕಂದ್ರೆ ರೈಟ್ ವರ್ಡ್ ಫೋರ್ಸ್ ಮತ್ತೆ ಲೆಫ್ಟ್ ವರ್ಡ್ ಫೋರ್ಸ್ ಏನಾಗಿರ್ಬೇಕು ಸೇಮ್. ಸೊ ಈ ಕಡೆ ನಮಗೆ N1 cos 60 ಇದೆ, ಈ ಕಡೆ ನಮಗೆ N1 sin 60 ಇದೆ. ಸೊ ಈಕ್ವಿಲಿಬ್ರಿಯಂಗೆ ರೈಟ್ ಲೆಫ್ಟ್ ವರ್ಡ್ ಫೋರ್ಸಸ್ ಯಾವ್ದಿದೆ ಅಂತಂದ್ರೆ ವಿ ಹ್ಯಾವ್ N3 ಅಂಡ್ ಲೆಫ್ಟ್ ವರ್ಡ್ ಫೋರ್ಸ್ ಇನ್ನೊಂದು ಯಾವ್ದಿದೆ ಅಂತಂದ್ರೆ N1 cos 60. ರೈಟ್ ವರ್ಡ್ ಫೋರ್ಸ್ ಯಾವ್ದಿದೆ ಅಂತಂದ್ರೆ ವಿ ಹ್ಯಾವ್ F, ರೈಟ್ ವರ್ಡ್ ಫೋರ್ಸ್ F. ಸೊ ಮಿನಿಮಮ್ ಫೋರ್ಸ್ ರಿಕ್ವೈರ್ಡ್ ಸೊ ದಟ್ 2 and 3 ಸೆಪರೇಟ್ ಅಂದ್ರೆ N3 ನಮಗೆ 0 ಆಗೋದು ಬೇಡ.
ಸೊ ಒಂದು ವೇಳೆ N3 0 ಆದ್ರೆ ಆ ಕೇಸಲ್ಲಿ ನಮಗೆ ಫೋರ್ಸ್ F ಎಷ್ಟು ಬೇಕಾಗುತ್ತೆ ಅದನ್ನ ಕೇಳ್ತಿರೋದು. ಸೊ ದಟ್ ಮೀನ್ಸ್ N3 is equals to 0 ಅಂದ್ರೆ ಬಿಕಾಸ್ N3 ಅಂತಂದ್ರೆ ದಟ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ 2 and ಸೊ ಅದು 0 ಆದ್ರೂನು ಕೂಡ ನಾವು ಫೋರ್ಸ್ ಎಷ್ಟು ಹಾಕ್ಬೇಕು ಸೊ ದಟ್ ದೇ ಸ್ಟೇ ಇಂಟ್ಯಾಕ್ಟ್. 2 and 3 ಒಟ್ಟಿಗೆ ಇರೋ ತರ 2 and 3 ಅಂದ್ರೆ 2 and 3 ಸೆಪರೇಟ್ ಆಗದೆ ಇರೋ ತರ ಅವೆರಡರ ಮಧ್ಯೆ ಗ್ಯಾಪ್ ಬಂದರೂ ಸಹ ಫೋರ್ಸ್ ಎಷ್ಟು ಇಡಬೇಕು ಅಂತ ಕೇಳ್ತಿರೋದು. ಸೊ ಅಲ್ಲಿಗೆ F is equals to N1 cos 60. ನಮ್ಗೇನಾದ್ರು N1 ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು ನಾವು ಇವಾಗ ವಿ ಕ್ಯಾನ್ ಫೈಂಡ್ ಔಟ್ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್. ಸೊ N1 ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತಂದ್ರೆ ವಿಲ್ ಟ್ರೈ ಟು ಡ್ರಾ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 1. ಸೊ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಬರೆಯಕ್ಕೆ ಟ್ರೈ ಮಾಡೋಣ. ಸೊ ಮಾಸ್ m ಇದೆ ಅಂಡ್ N1 ಹೀಗೆ ಆಕ್ಟ್ ಆಗುತ್ತೆ ಅಂಡ್ N2 ಹೀಗೆ ಆಕ್ಟ್ ಆಗುತ್ತೆ N2 ಹೀಗೆ ಆಕ್ಟ್ ಆಗುತ್ತೆ ಅಂಡ್ mg ಡೌನ್ವರ್ಡ್ಸ್ ಆಕ್ಟ್ ಆಗುತ್ತೆ. ಸೊ N1 ತಗೊಂಡ್ರೆ ಈ ಆಂಗಲ್ 60, N2 ತಗೊಂಡ್ರೆ ಈ ಆಂಗಲ್ 60. ಸೊ ದಟ್ ಮೀನ್ಸ್ ವಿ ಕ್ಯಾನ್ ರೈಟ್ ಈ ರಿಸಾಲ್ವ್ ಮಾಡಿದ್ರೆ ದಿಸ್ ವಿಲ್ ಬಿ N1 cos 60, this will be N2 cos 60, this will be N1 sin 60 and this will be N2 sin 60. So equilibrium we can write N1 cos 60 is equals to 2 cos 60 cos 60 cancel ಆಗುತ್ತೆ. N1 is equals to so ಇನ್ನೊಂದು ವರ್ಟಿಕಲ್ ಡೈರೆಕ್ಷನ್ ಬರೆಯೋಣ. N1 sin 60 plus N2 sin 60 is equal to ಸೊ N1 is equals to N2 ಆಗಿರೋದ್ರಿಂದ ನಮಗೆ ಬರೀ N1 ಬೇಕಾಗಿರೋದು ಇವಾಗ ಸದ್ಯಕ್ಕೆ. ಸೊ ವಿಲ್ ರೈಟ್ 2N1 sin 60 is 3/2 to mg ಅಂತಂದ್ರೆ W. ಸೊ 2 ಕ್ಯಾನ್ಸಲ್ ಆಗಿ N1 is equals to W1/3. ಈ N1 ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ದಟ್ N3 0 ಆದ್ರೂ ಕೂಡ ಸೊ ವಿ ಕ್ಯಾನ್ ರೈಟ್ F is equals to N ಅಂತಂದ್ರೆ W/3 cos 60 ಅಂತಂದ್ರೆ 1/2. ಸೊ F is equals to W/3. ಸೊ ಇಷ್ಟು ಫೋರ್ಸ್ ಹಾಕಿದ್ರೆ ನಾರ್ಮಲ್ ಫೋರ್ಸ್ 0 ಆದ್ರೂ ಪರವಾಗಿಲ್ಲ ನಾವು ಫೋರ್ಸ್ F ಹಾಕ್ಬೇಕು ನಾವು. ಸೊ ನಾರ್ಮಲ್ ಫೋರ್ಸ್ 0 ಆಗದೆ ಇರೋ ತರ ಯಾವ ನಾರ್ಮಲ್ ಫೋರ್ಸ್ N3 ನಾರ್ಮಲ್ ಫೋರ್ಸ್ 0 ಆಗದೆ ಇರೋ ತರ ನೋಡ್ಕೊಬೇಕು ಅಂದ್ರೆ ಮಿನಿಮಮ್ ಫೋರ್ಸ್ ಎಷ್ಟು ಹಾಕ್ಬೇಕು ಅಂತಂದ್ರೆ W/2√3. ಸೊ ನಾರ್ಮಲ್ ಫೋರ್ಸ್ N3 ಅಂತಂದ್ರೆ ಇವೆರಡರ ಮಧ್ಯೆ ಇರುವಂತ ನಾರ್ಮಲ್ ಫೋರ್ಸ್ ಇದು 0 ಆಗಬಾರ್ದು ಅಂತಂದ್ರೆ ಮಿನಿಮಮ್ ಫೋರ್ಸ್ ಎಷ್ಟು ಹಾಕ್ಬೇಕು W/2√3.